यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ವಕೀಲನಿಗೆ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದಂತ ವಕೀಲನಿಗೆ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದಂತ ಕಿಶೋರ್ ವಕೀಲನಿಗೆ ನ್ಯಾಯಾಂಗ ನಿಂದನೆ ಮಾಡಿದಂತ ಕಿಶೋರ್ ವಕೀಲನಿಗೆ ಸಿಜಿಐ ಬಿಆರ್ ಗವಾಯಿವರಿಗೆ ಜಯವಾಗಲಿ. ಸಿಜಿಐ ಬಿಐ ಗವಾಯಿವರಿಗೆ ಬರ್ರಿ ಸರ್. ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಇವರಿಗೆ ಬಿಜಾಪುರ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ವಿಷಯ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ಬಿಆರ್ ಗವಾಯಿ ಇವರ ಮೇಲೆ ಹಲ್ಲೆ ಕುರಿತು ವಿಜಯಪುರದ ವಕೀಲರ ಸಂಘ ಸರ್ವಾನುಮತದಿಂದ ರಾಕೇಶ್ ಕಿಶೋರ್ ಇವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಕುರಿತು ಮನವಿ. ಇದರಲ್ಲಿ ವಕೀಲರ ಸಂಘ ವಿಜಯಪುರ ದಿನಾಂಕ 8/10/2025 ಮುಂಜಾನೆ 10:02 ಸಭೆ ಕರೆದು ಸರ್ವಾನುಮತದಿಂದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಆದ ಹಲ್ಲೆಯನ್ನು ಒಕ್ಕೊರಲಿನಿಂದ ಗೌರವಾನ್ವಿತ ಎಲ್ಲ ಸದಸ್ಯರ ಖಂಡಿಸಿದ್ದು ಆ ಕುರಿತು ನಿರ್ಣಯಿಸಲಾಯಿತು. 1950ರಿಂದ ಭಾರತ ಸ್ವಾತಂತ್ರ್ಯವಾದ ನಂತರ ಸರ್ವೋಚ್ಚ ನ್ಯಾಯಾಲಯವು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಸ್ವತಂತ್ರದ ಮತ್ತು ನಿಷ್ಪಕ್ಷಪಾತ ನಿರ್ಣಯಗಳು ಆದೇಶಗಳು ಮಾಡಿ ಜಗತ್ತಿಗೆ ಮಾದರಿ ನ್ಯಾಯಾಂಗ ಇದ್ದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಮೌಲ್ಯಾಧಾರಿತ ನ್ಯಾಯಾಂಗ ವ್ಯವಸ್ಥೆ ಇರುವುದನ್ನು ಜಗತ್ತು ಕೊಂಡಾಡುತ್ತದೆ. ಅದರಂತೆ ಯಾವುದೇ ಸಾಮಾನ್ಯ ನಾಗರಿಕರು ತನ್ನ ಹಕ್ಕಿನ ಬಗ್ಗೆ ಅಥವಾ ತನಗೆ ಅನ್ಯಾಯವಾದಾಗ ಮಧ್ಯರಾತ್ರಿ ಕೋರ್ಟ್ ಕಲಾಪ ನಡೆಸಿದ ರಾಷ್ಟ್ರ ಅದು ನಮ್ಮ ಹೆಮ್ಮೆಯ ಭಾರತ. ಹೀಗಾಗಿ ನಮ್ಮ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಬ್ಬ ಕಾನೂನು ಬಲ್ಲವ ಮತ್ತು ಎಲ್ಲ ಕಾನೂನಿನ ಅಂಗಗಳನ್ನು ತಿಳಿದಂಥವ ಹಿರಿಯ ವಕೀಲರಾದ ರಾಕೇಶ್ ಕಿಶೋರ್ ಇವರು ತಮ್ಮ ಕಟ್ಟಕಡೆಯ ಅಸ್ತ್ರವಾದ ಬೂಟುಗಳನ್ನು ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಬಿಆರ್ ಗವಾಯಿ ಅವರ ಮೇಲೆ ಎಸೆದಂಥ ಘಟನೆ ಇಡೀ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅಥವಾ ಭಾರತ ಸರ್ಕಾರದ ಪ್ರಜಾತಂತ್ರದ ಮೇಲೆ ಮತ್ತು ಭಾರತದ ಸಂವಿಧಾನದ ಮೇಲೆ ನಡೆದ ಅತ್ಯಂತ ಘೋರ ಘಟನೆಯಾಗಿದ್ದು ಇದನ್ನು ಅತ್ಯಂತ ಕೆಟ್ಟ ಶಬ್ದಗಳಿಂದ ವಿಜಯಪುರ ವಕೀಲರ ಸಂಘವು ಅತ್ಯಂತ ಕಟುವಾಗಿ ಘಟನೆಯನ್ನು ನಿಂದಿಸುತ್ತದೆ. ಮಾಡಿದಂಥ ರಾಕೇಶ್ ಕಿಶೋರ್ ಅವರ ಮೇಲೆ ಅತ್ಯಂತ ತುರ್ತವಾಗಿ ಮತ್ತು ಕಠಿಣ ಶಿಕ್ಷೆಗೆ ಗುರಿಪಡಿಸಲು ಎಲ್ಲ ಅಂಗಗಳು ಪ್ರವೃತ್ತರಾಗಬೇಕು. ಸದರಿ ಘಟನೆಯಿಂದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅತ್ಯಂತ ಕಳಂಕ ಮತ್ತು ಕಪ್ಪು ಚುಕ್ಕೆ ಬಂದಂತಾಗಿದೆ. ಅದಕ್ಕಾಗಿ ಸದರಿ ಮನವಿ ವಿಜಯಪುರ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಇವರಿಗೆ ತುರ್ತು ಕ್ರಮಕ್ಕಾಗಿ ರವಾನಿಸಬೇಕು ಅಂತ ಮಾಡಿದ ಮನವಿ. ಮೊನ್ನೆ 6ನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆದಂಥ ಘಟನೆ ಬಗ್ಗೆ ಮೊದಲು ಖಂಡಿಸಿ, ಅಲ್ಲಿ ಘಟನೆ ನಡೆದದ್ದು ಏನಂದರೆ ಒಬ್ಬ ಹಿರಿಯ ವಕೀಲರು ಕಿಶೋರ್ ಅಂತ ಬೇರೆ ಒಂದು ಕೇಸಿನ ಬಗ್ಗೆ ವಿಚಾರಣೆ ನಡೆದಾಗ ತಾವು ಮಧ್ಯಂತರ ವಹಿಸಿ ಸಂವಿಧಾನ ಪೀಠಕ್ಕೆ 3 ಸದಸ್ಯ ಪೀಠಕ್ಕೆ ಮತ್ತು ಗವಾಯಿಯರ ಮೇಲೆ ತಮ್ಮ ಬೂಟ್ ಅದಂತ ಶೂವನ್ನು ಎಸೆದಂಥ ಘಟನೆಯನ್ನು ಅಗೌರವವಾಗಿ ಖಂಡಿಸ್ತೀವಿ ನಾವು. ಅದರ ಹೇಳೋದಂದ್ರೆ ತಾತ್ಪರ್ಯ ಇಟ್ಟದೆ ವಕೀಲರಾಗಲಿ ನಾವು ಒಂದು ಘನತೆ ಉಳ್ಳ ವಕೀಲರು ಏನಿರ್ತೀವಿ ನ್ಯಾಯವಾದಿಗಳು ಅದನ್ನು ಎಲ್ಲಿ ಏನು ಯಾವ ರೀತಿ ಕಾಪಾಡಬೇಕು ಅನ್ನೋದು ಅವರು ಹಿರಿಯ ವಕೀಲರು 35 ವರ್ಷ ಪ್ರಾಕ್ಟೀಸ್ ಮಾಡಿದಾರೆ. ಅದನ್ನು ಕಲ್ಕೋಬೇಕಾಗಿತ್ತು. ದುರ್ದೋಷ ಯಾಕಂದ್ರೆ ಅವರು ಒಬ್ಬರ ಪ್ರಜ್ಞಾವಂತ ವಕೀಲರಾಗಿ ನಾವು ನಡೆದಂಥ ನ್ಯಾಯಾಲಯದಲ್ಲಿ ಕೇಸು ನಡೆದಂಥ ಮಧ್ಯಂತರ ವಯಸ್ಸು ಕೇಸಿಂದ ಆ ರೀತಿ ಮಾಡಿದ್ದು ಭಾಳ ಘೋರ ತಪ್ಪದ. ಅವರು ಇಷ್ಟ ದೇಶಕ್ಕೆ ಒಂದು ನ್ಯಾಯಪೀಠ ಅಂದ್ರೆ ಸಂವಿಧಾನ ಪೀಠ ಹೆಂಗಂದ್ರೆ ಇಡೀ ದೇಶಕ್ಕೆ ಒಂದು ಮಾದರಿ. ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಅವರು ಅಂದ್ರೆ ಒಂದು ನಮ್ಮ ದೇಶದ ಒಂದು ಪೀಠ ಅದು. ಅದಕ್ಕೆ ಅವಮಾನ ಮೊಟ್ಟೆ ಮಾಡಬಾರ್ದು. ತಮ್ಮ ವೈಯಕ್ತಿಕ ಕಾನೂನು ಬಲ್ಲವರು ಆಗಿ ತಮ್ಮ ಕಾನೂನನ್ನು ಕೈಗೆ ತೊಗೊಂಡು ಅಲ್ಲಿ ಮಾಡಿದ್ದು ಭಾಳ ಅದನ್ನು ನಾವು ಬಿಜಾಪುರ ವಕೀಲರ ಸಂಘದಿಂದ ಖಂಡಿಸಿ ಅವ್ರ ಮೇಲೆ ಶೀಘ್ರವಾಗಿ ಕ್ರಮ ತಗೋಬೇಕು. ಇನ್ನೂ ಈಗಾಗಲೇ ಅವ್ರನ್ನ
ಸಸ್ಪೆನ್ಷನ್ ಮಾಡಿದಾರೆ. ಸಸ್ಪೆನ್ಷನ್ ಅಟ್ಟೇ ಅಲ್ಲ, ಮುಂದೆ ಅದು ವಕಾಲತ್ತು ಮಾಡಲಾರ್ದಂಗೆ ಕ್ರಮ ತೊಗೋಬೇಕು. ಮತ್ತು ಇನ್ನೊಂದು ಏನಾದ್ರೆ ಎಷ್ಟು ನಮ್ಮ ನ್ಯಾಯಪೀಠ ಎಷ್ಟು ನೋಡ್ರಿ, ನ್ಯಾಯಾಧೀಶರು ಎಷ್ಟು ಅವರಲ್ಲಿ ಹೃದಯವಂತರದಾರಂದ್ರೆ, 71 ವಯಸ್ಸಾಗ್ಯದ ಆ ಮನುಷ್ಯನ ವಕೀಲರು ಮಾಡ್ಯಾರ, ಅವರು ನಮ್ಮವ್ರೆ ಅಂತೇಳಿ ಅವ್ರೇನು ಅದನ್ನು ಆ ಘಟನೆ ಬಗ್ಗೆ ಏನೂ ಮುಂದುವರಿ ಬರುತ್ತೆ, ಫಿರ್ಯಾದಿ ಏನು ಕೊಟ್ಟಿಲ್ಲ. ಅಂಥ ಗುಣವುಳ್ಳವರು ಮತ್ತು ನಮ್ಮ ದೇಶದಲ್ಲಿ ಸಿಗೋದಿಲ್ಲ. ಇಂಥವ್ರು ಬೆರಳು ಎಣಿಕೆ ಎಷ್ಟು ಅದಾರ, ಅವ್ರು ಎಷ್ಟು ದೊಡ್ಡ ಗುಣ. ಅವ್ರ ಮನಸ್ಸು ಮಾಡಿದ್ರೆ ಏನು ಬೇಕಾದ ಮಾಡ್ಬೋದಾಗಿತ್ತು. ಇನ್ನು ವಕೀಲರು ಅದೀವಿ ಅಂದ್ರೂ ಆ ರೀತಿ ಎಲ್ಲಿ ಅಂತಲೂ ಮಾಡಬಾರ್ದು. ಕೋರ್ಟ್ ಒಮ್ಮೆ ಇದು ಕೋರ್ಟ್ ನಮ್ಮ ಮೇಲೆ ಧರಿಸಿದೀವಿ ಅಂದ್ರೆ ಆ ಕೋರ್ಟಿಗೆ ಎಷ್ಟು ಮರ್ಯಾದೆ ಐತೆ ಅನ್ನೋದು ಯಾರೇ ಅದನ್ನು ಮಾಡಬಾರ್ದು. ಈ ಸಾರ್ವಜನಿಕರಿಗೆ ಏನಾಗತ್ತೆ, ಇದೊಂದು ತಪ್ಪು ಸಂದೇಶ ಆಗ್ತದೆ ಅಂತೇಳಿ ನಾವು ವಕೀಲರ ಸಂಘದಿಂದ ಎಲ್ಲರೂ ನಾವು ಸಂಘದವರು ಇವತ್ತು DC ಅವ್ರ ಮುಖಾಂತರ ರಾಷ್ಟ್ರಪತಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ನಾವು ಬಿಜಾಪುರ ವಕೀಲರ ಸಂಘದ ಅಧ್ಯಕ್ಷರು DG ಬಿರಾದರ್. ಹಿಂದಿನ RSS ಸಂಪರ್ಕ ಇದೆ, ಅದೇನು ನಮಗೆ ಗೊತ್ತಿಲ್ಲ. ಅದು ನಮಗೆ ಒಂದು ಇನ್ನೊಂದು ಇದೇನು ನ್ಯಾಯಾಂಗ ಇರಲಿ ಇದು ಇರಲಿ, ವಕೀಲರ ಜಾತಿ ಒಂದು ನಾವು ಎಲ್ಲ ಜಾತಿ ಒಳಗೊಂಡು ವಕೀಲರದ ಒಂದು ಸಮೂಹ ಜಾತಿ ನಮ್ಮದು. ನಾವು ಆ ಜಾತಿ ಈ ಜಾತಿ ಅಂತ ನಮ್ಮ ವಕೀಲರು ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಒಮ್ಮೆ ಕರಿಕೋಟ್ ಹಾಕೊಂಡ್ರೆ ನಮ್ಮಲ್ಲಿ ಆಗಲಿ ಎಲ್ಲೇ ಆಗಲಿ ವಕೀಲರದ ಒಂದು ಜಾತಿ ಇರ್ತದೆ. ಅದೇನು ಕರಿಕೋಟ್ ಸಮುದಾಯನ ಒಂದು ಜಾತಿ. ಮಾಡಿದ ಕುರಿತು ಏನದಲ್ಲ, ಈಗ ಜಡ್ಜ್ ಅವರದಲ್ಲ, ಅವರು ದಲಿತ ಅವರ ತಿಳಿ ಮಾಡಿದ್ದಾರೆ. ಅದನ್ನು ನಾವು ಯಾಕಂದ್ರೆ ಅವರು ಜಡ್ಜರು ಯಾರ್ದಾರಂತ ನಮಗೆ ಇಲ್ಲಿಂದ ಗೊತ್ತಿಲ್ಲ. ಯಾಕಂದ್ರೆ ಅದೇ ಹೇಳಿದ್ನಲ್ಲ, ಈ ಸಾಹೇಬರಾಗಲಿ ವಕೀಲರಾಗಲಿ ಇವರು ಈ ಜಾತಿಯವರು ಈ ಜಾತಿಯವ್ರು ನಮ್ಮ ಅದು ರಾಜಕಾರಣಿಗಳು ಮಾಡ್ಬೋದು. ನಾವು ಅದನ್ನು ಅವಳನ್ನು ಇದು ಮಾಡೋದಿಲ್ಲ. ಅದನ್ನು ಆ್ಯಕ್ಷನ್ ಆಗಿಲ್ಲ, ಅವ್ರು ಅದೇ ಆ್ಯಕ್ಷನ್ ಆಗಿದೆ ಆಲ್ರೆಡಿ. ಅವ್ರ ಮೇಲೆ ಅವರಿಗೆ ಸಸ್ಪೆಂಡ್ ಆಗಿದೆ, ಇದು ಆಗಿದೆ. ಆದರೆ ಅದನ್ನೇ ಇನ್ನೂ ಹೆಚ್ಚಿಗೆ ಅವರಿಗೆ ಕ್ರಮ ತೊಗೋಬೇಕಂತೇಳಿ ನಾವೇ ಒತ್ತಾಯ ಮಾಡುತ್ತೇವೆ. ಅವರು ಸಾಹೇಬರು ದೊಡ್ಡ ಗುಣ ಅವ್ರದ್ದು, ಅವ್ರು ಬಿಟ್ಟಿದ್ದಾರೆ. ಬಟ್ ನಾವು ಎಲ್ಲ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಅವ್ರಿಗೆ ಒಂದು ಕ್ರಮ ಕೈಗೊಳ್ರಿ ಅಂತ ಹೇಳಿರಿ. 71 ವಯಸ್ಸು ಇರಲಿ ಎಷ್ಟೇ ಇರಲಿ. ಮತ್ತು ಊಟ ಮಾಡುವ ತುತ್ತ ಅಂದ್ರೆ ಈಗ ಏನು ಹೇಳ್ತಾರಲ್ಲ, ಮಾಸ್ತರುಗಳು ಎತ್ತೋದ್ರೆ ಅಡ್ಡೋದು ಹಂಗೆ ವಕೀಲರು ಮಾಡಬಾರ್ದು. ಅದು ಮಾಡಿದ್ದು ಭಾಳ ತಪ್ಪದ. ಆ ವಕೀಲರು ಯಾವುದೇ ಜಾತಿ ಇಲ್ಲಿ ಜಾತಿ ಅಂತ ನಮ್ಮಲ್ಲಿ ಬರೋದಿಲ್ಲ. ಯಾರೇ ವಕೀಲರು ಇದ್ದರೂ ಅವ್ರು ಖಂಡಿಸ್ಬೇಕಂತ ಹೇಳಿ ನಾವು 2025ರಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ BR ಗವಾಯಿ ನ್ಯಾಯಾಧೀಶರ ಮೇಲೆ ಹಿರಿಯ ವಕೀಲರಾದಂಥ ಕಿಶೋರನ್ನವರು ಒಂದು ಶೂ ಎಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿದೆ. ವಿಜಯಪುರ ವಕೀಲರ ಸಂಘದ ವತಿಯಿಂದ ಇವತ್ತು ಕೋರ್ಟ್ ಕಲಾಪಗಳನ್ನು ನಾವು ಬಹಿಷ್ಕಾರ ಮಾಡಿ ಇವತ್ತು ಏನು ಘಟನೆ ಆಗಿದೆ ಆ ಘಟನೆಯ ವಿರುದ್ಧ ನಾವು ಇವತ್ತು ಕೋರ್ಟ್ ಕಲಾಪಗಳನ್ನು ಬಹಿಷ್ಕಾರ ಮಾಡಿ ಅದರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳಿ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಸಲ್ಲಿಸಿದೆ. ಇವತ್ತು ಮುಖ್ಯ ನ್ಯಾಯಾಧೀಶರಾದಂಥ BR ಗವಾಯಿ ಅವರು ಒಂದು ಏನು ಜಜ್ಮೆಂಟ್ ಕೊಟ್ಟಿದ್ರು, ಆ ಜಜ್ಮೆಂಟ್ ವಿರುದ್ಧ ಇವರು ಈ ರೀತಿ ಮಾಡಿದ್ದಾರೆ ಅಂಥೇಳಿ ಒಂದು ಜಜ್ಮೆಂಟ್ ಬಂದಾಗ ಅದರ ವಿರುದ್ಧ ಸಾಕಷ್ಟು ಪರಿಹಾರಕ್ಕಾಗಿ ಸಾಕಷ್ಟು ಕ್ರಮಗಳದಾವೆ. ಆದರೆ ಅದನ್ನು ಬಿಟ್ಟು ಇವರು ಶೂ ಎಸಿತಾರಂದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ. ಮತ್ತು ಮುಖ್ಯವಾಗಿ ಇವರು 71 ವಯಸ್ಸಾದ ಅಂಥೇಳಿ BR ಗವಾಯಿ ಅವರು ಏನು ಹೇಳಿದ್ರಂದ್ರೆ ಇವರಿಗೆ ಏನೂ ಶಿಕ್ಷೆ ಕೊಡಬೇಡ್ರಿ, ಬಿಟ್ಟುಬಿಡ್ರಿ ಅಂತೇಳಿ. ಆದರೆ ನಾವು ವಕೀಲರು ಪ್ರತಿ ಸಲ ವಕೀಲರ ಮೇಲೆ ಅನ್ಯಾಯದ ಹೋರಾಟ ಮಾಡ್ತಿದ್ವಿ. ಆದರೆ ಇವತ್ತು ನ್ಯಾಯಾಧೀಶರ ಮೇಲೆ ಒಂದು ಶೂ ಎಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದೇ ವಕೀಲರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತೀವಿ. ಉದ್ದೇಶ ಏನಂದರೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಅದನ್ನು ಖಂಡಿಸುವುದು ವಕೀಲರ ಧರ್ಮ. ಅದು ಸಾಮಾಜಿಕವಾಗಿ ಅವರಿಗೆ ನ್ಯಾಯ ಕೊಡಿಸುವುದು ವಕೀಲರ ಧರ್ಮ ಆಗಿದೆ. ಆದ್ದರಿಂದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಕೇಳ್ಕೊಳ್ಳೋದೇನೆಂದರೆ ಈ ಕೂಡಲೇ ರಾಕೇಶ್ ಶರ್ಮಾ ಅವರನ್ನು ಶಾಶ್ವತವಾಗಿ ವಕಾಲತ್ತರಿಂದ ರದ್ದು ಮಾಡಬೇಕು. ಅದರ ಜೊತೆಗೇ ಸುಮೋಟೋ ಕೇಸನ್ನು ಫೈಲ್ ಮಾಡಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದಂದರೆ ಅದೇ ರೀತಿ ಇವ್ರು ಏನು ಮಾಡಿದ್ದಾರೆ, ಮತ್ತೊಬ್ಬರು ಬಂದು ಕೂಡ ಚೀಫ್ ಜಸ್ಟಿಸ್ ಮೇಲೆ ಆಗಲಿ ಅಥವಾ ಬೇರೆ ನ್ಯಾಯಾಧೀಶರ ಮೇಲೆ ಆಗಲಿ ಶೂ ಎಸೆಯುವುದು ಮತ್ತೊಂದು ಬೇರೆ ಎಸೆಯುವುದಂತ ಈ ರೀತಿ ಮಾಡ್ತಾ ಹೋದರೆ ಇದು ಕೇವಲ ಭಾರತದಲ್ಲಿ ಅಷ್ಟೇ ಈ ಘಟನೆಯನ್ನು ಖಂಡಿಸೋದಿಲ್ಲ, ಇಡೀ ರಾಷ್ಟ್ರಾದ್ಯಂತ ಇದು ಒಂದು ಅವಮಾನಿಕ ಘಟನೆ ಆಗ್ತಿತ್ತಂತ ಈ ಮೂಲಕ ನಾನು ಹೇಳೋದು ಬಯಸ್ತೇನೆ. ನಮ್ಮ ಬೇಡಿಕೆ ಏನಂದರೆ ಆ ರಾಕೇಶ್ ಕಿಶೋರನವರು ಏನು ವಕೀಲರದಾರ ಅವರ ವಕಾಲತ್ತನ್ನು ಪರ್ಮನೆಂಟಾಗಿ ರದ್ದು ಮಾಡಬೇಕು ಮತ್ತು ಅವ್ರ ಮೇಲೆ ಸುಮೋಟೋ ಪೊಲೀಸರು ಕೇಸ್ ಫೈಲ್ ಮಾಡಿ ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕಂತ ನಾವು ವಕೀಲರ ಸಂಘದಿಂದ ಕೇಳ್ಕೊಳ್ತಾ ಇದ್ದೀವಿ. ಮನಸ್ಥಿತಿ ಏನಂದರೆ ಮನುವಾದಿ ಮನಸ್ಥಿತಿ ಅಂತ ಹೇಳಬೇಕು. ಯಾಕಂದರೆ BR ಗವಾಯಿ ಅಂದರೆ ಒಬ್ಬ ನ್ಯಾಯಾಧೀಶ ಅಂದರೆ ಅದು ಪರ್ಸನಲ್ ಒಬ್ಬ ವ್ಯಕ್ತಿ ಅಲ್ಲ, ಅದು ಸಂವಿಧಾನದ ಒಂದು ಪೀಠ. ಆ ಸಂವಿಧಾನಕ್ಕೆ ಪೀಠ ಅಂದರೆ ಇಡೀ ಜಗತ್ತಿನಲ್ಲಿಯೇ ಒಂದು ವಿಶಿಷ್ಟವಾಗಿರುವಂಥ ಸಂವಿಧಾನ ನಮ್ಮ ಭಾರತ ಸಂವಿಧಾನ. ಅಂಥ ಒಂದು ಸಂವಿಧಾನಕ್ಕೆ ಶೂ ಎಸುವುದರ ಮೂಲಕ ಆ ಸಂವಿಧಾನದ ಪೀಠದ ಮೇಲೆ ಶೂ ಎಸಲಿಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಇದು ಅವರ ಮನುವಾದಿ ಮನಸ್ಥಿತಿಯನ್ನು ತೋರಿಸ್ತಾ ಇದೆ ಅಂತ ಈ ಮೂಲಕ ಹೇಳ್ತದೆ. ಆಗಿಲ್ಲ, ಯಾಕಂದರೆ ಅದು BR ಗವಾಯಿ ಅವರೇ ಅವ್ರ ವಯಸ್ಸಿನಲ್ಲಿ ಹಿರಿಯರಾಗಿನೋ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಡ ಅಂತ BR ಗವಾಯಿ ಹೇಳಿದ್ದಾರೆ. ಆದರೆ ನಾವೇನು ಕೇಳ್ತಾ ಇದ್ದೀವಿ ಅಂದರೆ ಬೇರೆ ಅಂಗಗಳೇನದಾವು ಪೊಲೀಸರಾಗಿರ್ಬೋದು ಅಥವಾ ಬೇರೆ ರಿಜಿಸ್ಟರ್ ಅವರು ಅವ್ರ ಮೇಲೆ ಸುಮೋಟೋ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ಅವ್ರ ಶಾಶ್ವತ ವಕಾಲತ್ತನ್ನು ರದ್ದು ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ.
ಹಸನ್ ಪಟೇಲ್ ದೊಡ್ಡಮನಿ ವಕೀಲರು ವಿಜಯಪುರ. ನಡೆದಂತಂದ್ರೆ ಈ ಸದರಿ ರಾಕೇಶ್ ಕಿಶೋರನ್ನು ಕೇಳಲಾಯಿತು, ನೀವು ಯಾಕೆ ಮಾಡಿದ್ರಿ, ಇದು ಮಾಡಿದ ತಪ್ಪು, ನಾ ಮಾಡಿದ್ದು ಕರೆಕ್ಟ್ ಅಂತ ಹೇಳ್ತಾರೆ ಅವರು. ಅಂದ್ರೆ ಯಾವುದೇ ವ್ಯಕ್ತಿ ಏನು ಬೇಕಾದ್ದು ಮಾಡ್ಬೋದು. ಒಬ್ಬ ಚೀಫ್ ಜಸ್ಟಿಸ್ ಮೇಲೆ ಏನು ಬೂಟ್ ಒಗೆದಿದ್ದು ಸತ್ಯ ನಾ ಮಾಡಿದ್ದು ಕರೆಕ್ಟ್ ಅದ, ಯಾಕೆ ಮಾಡಿದ ಅಂತ ಕೇಳಿದ್ರೆ ನಮ್ಗೆ ದೇವರು ಹಂಗೆ ಹೇಳಿದ್ರು, ವಿಷ್ಣು ಅವ್ರು ಏನದಾರಲ್ಲ ನಮ್ಗೆ ಆ ರೀತಿ ಹೇಳಿದ್ರು ನಾ ಮಾಡೀನಿ ಅಂದ್ರೆ ತಪ್ಪು ಮಾಡಿದಕ್ಕೆ ಅವ್ನ ಬಲ್ಲಿ ರಿಗ್ರೆಟ್ ಇಲ್ಲ, ಅಂದ್ರೆ ಪಶ್ಚಾತ್ತಾಪ ಇಲ್ಲ ಆ ವ್ಯಕ್ತಿ. ಅಂದ್ರೆ ಎಷ್ಟೊಂದು ಅವನ ಬಲ್ಲಿ ವಿಷಪೂರಿತ ಕೂಡ್ಯದ. ಇಲ್ಲಿ ಜಾತಿ ಧರ್ಮ ಅಲ್ಲ, ಅವ್ನಿಗೆ ಆ ವ್ಯಕ್ತಿದ ಬಲ್ಲಿ ಮೈಂಡ್ ಸೆಟ್ ನೋಡ್ರಿ ದಯವಿಟ್ಟು. ಒಬ್ಬ ವ್ಯಕ್ತಿ ನಾವು ಈ ರೀತಿ ಮಾಡಬೇಕಾದ್ರೆ ನನಗೆ ದೇವ್ರು ಮಾಡ್ಯಾನ ಅಂತೇಳಿ, ಮತ್ತು ದೇವ್ರು ಮಾಡಿದ್ರೆ ಅವ್ರು ಏನು ಅವಾಗ ಇದಕ್ಕಿಂತ ಮೊದಲು ಏನಾಗಿತ್ತು, ಖುಜರಾಹ್ದಾಗ ಒಂದು ಘಟನೆ ಆಗಿತ್ತು. ಖುಜರಾಹ್ದಾಗ 7 ಫೂಟಿನ ವಿಷ್ಣುವಿನ ಮೂರ್ತಿ ಇತ್ತು, ಅದು ಕೆಡವಿದ್ರು. ಆ ಕೆಡವಿದಕ್ಕೆ ಸುಪ್ರೀಂ ಕೋರ್ಟ್ನಾಗ ರಿಟ್ ಹಾಕಿದ್ರು, ಬೇರೆದವ್ರು ರಿಟ್ ಹಾಕಿದ್ರು. ರಿಟ್ ಹಾಕಿದ ಬಳಿಕ ಅವಾಗ ಸುಪ್ರೀಂ ಕೋರ್ಟ್ನಾಗ ನನಗೆ ಅಧಿಕಾರ ಇಲ್ಲ ಅಂತಂದರು. ಚೀಫ್ ಜಸ್ಟಿಸ್ದು ಪೀಠ ಏನು ಹೇಳ್ತು, ನಮ್ಗೆ ಅಧಿಕಾರ ಇಲ್ಲಿದು, ಯಾಕೆ ಇದು ನಿರ್ಣಯಿಸೋ ಅಧಿಕಾರ. ಈಗಾಗಲೇ ನೀವು ಸಾಕಷ್ಟು ಅಂಗಗಳದಾವ, ನೀವು ಬೇರೆ ಬೇರೆ ಅಂಗದಾವ, ಅವ್ರಿಗೆ ನೀವು ಮನವಿ ಮಾಡ್ಕೋರಿ. ಕೋರ್ಟ್ನವ್ರು ಏನು ಮಾಡಬೇಕು, ಇದು ಓಲ್ಡ್ ಸ್ಟ್ಯಾಚ್ಯೂ ಐತಿ, ನಮ್ಮ ಡೈರೆಕ್ಷನ್ ಕೊಡ್ಲಾಕ ನಮಗೆ ಪರಿಮಿತಿ ಇಲ್ಲ, ನಮ್ಮ ಅಧಿಕಾರ ವ್ಯಾಪ್ತಿ ಇಲ್ಲ. ನಾವೇನು ಮಾಡಮು, 8 ಸಾರಿಯಲ್ಲಿ ವಾಗ್ವಿವಾದ ಆಯಿತು. ವಾಗ್ವಿವಾದ ಆದ ಬಳಿಕ ಸುಪ್ರೀಂ ಕೋರ್ಟ್ದವ್ರು ಏನು ಹೇಳಿದ್ರು, ಕ್ಯಾಜುವಲಾಗಿ ಕೋರ್ಟ್ನ ನಮಗೆ ಹೇಳ್ತಾರೆ. ಅವ್ರು ಏನು ಹೇಳಿದ್ರು, ಅಲ್ರಿ ನಮ್ಗೆ ಏನು ಮಾಡ್ಲಿಕ್ಕೆ ಅಧಿಕಾರ, ನೀವೇ ಹೇಳ್ರಿ ನಮ್ಮ ಯಾವ ಅಧಿಕಾರ ತಳಗೆ ಮಾಡಲಿ ಅಂತ ಕೇಳಿದ್ರು. ಅವಾಗ ಅವ್ರ ಕೈಲಿ ಏನೂ ಹೇಳಿಲ್ಲ. ಅವಾಗ ಏನು ಹೇಳಿದ್ರು ಸುಪ್ರೀಂ ಕೋರ್ಟ್ದವರು, ನೀವು ಕ್ಯಾಜುವಲ್ಲಾಗಿ ನಮ್ಮ ಮಾತಾಡ್ತಾರೋ ಮಾತಿಗೆ ಆ ವಿಷ್ಣುಗೆ ಕೇಳಲ್ಲ, ಅವ್ರು ಏನು ಮಾಡ್ತಾರ ಅದನ್ನೇ ದೊಡ್ಡದಾಗಿ ವಿಷಯ ಮಾಡ್ಕೊಂಡಾರ. ಅಂದರೆ ಕೋರ್ಟ್ನ ನಡೆದಂಥ ಕರ್ಯಾಪ್ಗಳು ಅವ್ರು ಮಾಡಿದ್ದೇ ಕರೆಕ್ಟ್ ಅದ, ಅವ್ರು ಯಾಕೆ ಹಂಗೆ ಹೇಳಬೇಕಾಗಿತ್ತದು, ಅದು ಅಲ್ಲದು. ಆದ್ರೆ ಅದಕ್ಕಾಗಿ ನಮ್ಮ ದೇವ್ರು ಹೇಳ್ಯಾರ, ನಾವು ಹಂಗೆ ಮಾಡ್ಲಾಕತ್ತೀವಿ, ಶೂಸ್ ಹೋಗಿತೀನಿ, ನಾವು ಮಾಡಿದ್ದು ಕರೆಕ್ಟ್ ಇತ್ತು. ನಮ್ಮ ಸನಾತನ ಧರ್ಮಕ್ಕೆ ಇವರು ಇದು 2ನೇ ಭಾಗದಾರ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಇವ್ರು ಉದ್ದು ಮಾತಾಡ್ಯಾರ, ಇವರು ಬೌದ್ಧ ಧರ್ಮದವರು, ಇವರು ಅಲ್ಲಿ ಕೂತಿದ್ದ ಅಂದ್ರೇನು, ಇವ್ರ ಮೈಂಡ್ ಸೆಟ್ ಈ ರೀತಿ ಮಾಡೋದು, ಇವ್ರ ಮೈಂಡ್ ಸೆಟ್. ಇವ್ರು ಮಾಡಿದ ರಿಗ್ರೆಟ್ ಇಲ್ಲ ಅವ್ರಿಗೆ. ಅಂದ್ರೆ ಇನ್ನೊಂದು ದೊಡ್ಡ ವಿಚಾರ ನಮ್ಮ ವಕೀಲರು ಹೇಳ್ದಂಗೆ, ಚೀಫ್ ಜಸ್ಟಿಸ್ ಗವಾಯರು ಇಮಿಡಿಯೇಟ್ಲಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊತ್ತೆ ಹೇಳ್ಬೇಕು. ಆದ್ರೆ ಅವ್ರು ಇಲ್ಲಿ ತನಕ ಹೇಳಿಲ್ಲ. ಸೆಕ್ರೆಟ್ರಿ ಇರ್ತಾರೆ ಅಂದ್ರೇನು, ರಿಜಿಸ್ಟ್ರಿ ಇರ್ತದೆ ಸುಪ್ರೀಂ ಕೋರ್ಟ್ನಲ್ಲಿ, ಅವ್ರು ಇಮಿಡಿಯೇಟ್ಲಿ ಮಾಡಿದ್ರೆ ಅವ್ರು ಇಮಿಡಿಯೇಟ್ಲಿ ಸಸ್ಪೆಂಡ್ ಅಂತೂ ನಮ್ಮ ಬಾರ್ ಕೌನ್ಸಿಲರ್ ಮಾಡ್ಯಾರ. ಆದ್ರೆ ಸುಪ್ರೀಂ ಕೋರ್ಟ್ನವ್ರು ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ. ಕಾರಣ ನಮ್ಮ ಬಾರ್ ಅಸೋಸಿಯೇಷನ್ ಸುಪ್ರೀಂ ಕೋರ್ಟ್ ಬಾರ್ನವ್ರು ಇಮಿಡಿಯೇಟ್ಲಿ ಅವ್ರಿಗೆ 3 ವರ್ಷ ಸಸ್ಪೆಂಡ್ ಮಾಡ್ಯಾರ. ಅದು ಸಸ್ಪೆಂಡ್ ಅಂದ್ರೆ 3 ವರ್ಷ ವಕಾಲತ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಆದ್ರೆ ಅದೇ ರೀತಿ ನಮ್ಮ ಸುಪ್ರೀಂ ಕೋರ್ಟ್ದವ್ರು ಏನು ಮಾಡಿಲ್ಲ, ಅವರು ದೊಡ್ಡ ಮನಸ್ಸ ಹೋಲ್ ಬಿಡ್ರಿ, ಇವ್ರು ಮನಸ್ಸಟ್ಟದವ್ರು ಹಿಂಗೆ ಅದಾರ, ಇವರು ಸನಾತನಿಗಳು, ಇವರು ಮನುವಾದಿಗಳು, ಇವ್ರು ಹಿಂಗೆ ಇರಬೇಕು, ಇವ್ರು ಹಿಂಗೆ ಇರ್ತಾರೆ, ಏನು ಮಾಡ್ಲಿಕ್ಕಾಗಿಲ್ಲ ಅಂತೇಳಿ ಅವ್ರು ಹೇಳಿಬಿಟ್ಟಾರ. ಅದಕ್ಕಾಗಿ ಅವ್ರದಕ್ಕೆ ಸುಪ್ರೀಂ ಕೋರ್ಟ್ದವ್ರು ನಾವು ಈ ರೀತಿ ಮಾಡ್ಕೊತ ಬಂದು ನಮ್ಮ ದೇಶನೇ ಹಿಂಗೈತಿ ಅಂತೇಳಿ ಅವರು ಸುಪ್ರೀಂ ಕೋರ್ಟ್ದವ್ರು ಅಥವಾ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಆದ್ರೆ ಇವ್ರು ಮಾತ್ರ ಇವ್ರ ಮೈಂಡ್ ಸೆಟ್ ಇದು ರಿಗ್ರೆಟ್ ಆಗಿಲ್ಲ ಅಂಥೇಳಿ ಎಷ್ಟೊಂದು ಚೀಫ್ ಜಸ್ಟಿಸ್ ಮೇಲೆ ನಾವು ಹೊಡೆದಿದ್ದು ಸಮರ್ಥನೆ ಮಾಡ್ಕೋತಾರೆ ಅಂತಂದ ಬಳಿಕ ಯಾವ ರೀತಿ ಯಾವ ಮಟ್ಟಕ್ಕೆ ಬಂದ ನಮ್ಮ ದೇಶದ ಪರಿಸ್ಥಿತಿ. ಅದಕ್ಕಾಗಿ ಎಲ್ಲ ವ್ಯಕ್ತಿಗಳು ಹೇಳ್ತಾರೆ, ಸಮಾಜದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿ ಅಂತೇಳಿ. ಇದಕ್ಕೊಂದು ಉದಾಹರಣೆ ಇದು. ಅದಕ್ಕೆ ಆ ಸದರಿ ವ್ಯಕ್ತಿ ಅಂತಂದ್ರೆ ಜೀವನ ಪರ್ಯಂತರ ಏನು 71 ವರ್ಷ ಅವ್ನು ಸಂಪೂರ್ಣ 3 ವರ್ಷ ಇಲ್ಲ, ಅವ್ನು ಸಂಪೂರ್ಣ ಸಸ್ಪೆಂಡ್ ಮಾಡೋಕ್ಕೂ ಇಮಿಡಿಯೇಟಾಗಿ ಸುಪ್ರೀಂ ಕೋರ್ಟ್ದವ್ರು ಹೇಳಿಕಂತಾರೆ ಉಳ್ಗಿದ ಅಂಗಗಳದಾವ, ಅವ್ರು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೋಬೇಕು ಅವ್ರ ಮೇಲೆ. ಪೊಲೀಸರು ಪವರ್ ಇಲ್ಲ. ನಾವು ಕಂಪ್ಲೇಂಟ್ ನಾವು ಇಲ್ಲಿಲ್ಲ. ಸೋಮೋಟೋ ಅಧಿಕಾರ ಐತಿ. ಸೋಮೋಟೋ ವ್ಯವಸ್ಥೆ ಏನೈತಿ ಸುಪ್ರೀಂ ಕೋರ್ಟ್ ಮತ್ತು ಇದು ಕೇಂದ್ರ ಸರ್ಕಾರ. 1 ಮಿನಿಟ್ ಅದಕ್ಕೆ ಹೇಳ್ತೀನಿ. ನಮ್ಮದು ವ್ಯವಸ್ಥೆ ಏನದು ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರ ಮತ್ತು ಅಲ್ಲಿ ರಾಜ್ಯ ಸರ್ಕಾರ ಎರಡೂ BJP ಸರ್ಕಾರ ಅವ್ರ ಮೇಲೆ ತೊಗೊಳಂಗಿಲ್ಲ ಯಾವುದೇ ಆ್ಯಕ್ಷನ್. ಯಾಕೆ ಸರ್ ಇಲ್ಲಿ ಜಾತಿ ಬರ್ತದೆ? ಇದು ಜಾತಿ ವ್ಯವಸ್ಥೆನೇ ಐತಿ, ಜಾತಿ ವ್ಯವಸ್ಥೆಲಿಂದೇ ಮಾಡ್ಲತ್ತ. ಅಲ್ಲ, ಅವರು ಚೀಫ್ ಜಸ್ಟಿಸ್ ಅವರು ದಲಿತರದ ಅನ್ನೋದಕ್ಕೆ ಮತ್ತು ಬೌದ್ಧ ಅನುಯಾಯಿಗಳವರು. ಬೌದ್ಧ ಅನುಯಾಯಿಗಳಂತಂದ್ರೆ ಅವ್ರು ಸಮಾನತೆ ಬೇಡವರು. ಯಾವುದೋ ಧರ್ಮ ಅಂತಂದ್ರೆ ಯಾವುದೇ ಧರ್ಮ ಅವ್ರು ಇನ್ನೊಂದು ಭಾಳ ಮುಖ್ಯವಂತೇಳಿ, ನಾ ಯಾವುದೇ ಧರ್ಮಕ್ಕೆ ಅಗೌರವ ಮಾಡೋಂಗಿಲ್ಲ. ಹಿಂದೂ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮ, ಯಾವುದೇ ಧರ್ಮಕ್ಕೆ ಅಗೌರವ ಮಾಡೋಂಗಿಲ್ಲ. ಎಲ್ಲ ಧರ್ಮ ಶ್ರೇಷ್ಠದ, ನಾ ಎಲ್ಲ ಧರ್ಮಕ್ಕೆ ಗೌರವಿಸ್ತೀನಿ, ನಾ ಯಾವುದೇ ಧರ್ಮಕ್ಕೆ ಕೀಳಾಗಿ ನೋಡೋಂಗಿಲ್ಲ. ಅಂಥ ಮಹಾನ್ ವ್ಯಕ್ತಿಗೆ ಅವ್ರು ಕೋರ್ಟ್ನಲ್ಲಿ ನಡೆದಂಥದ್ದು ಎಲ್ಲ ಘಟನೆಗೆ ಏನಂತಂದ್ರೆ ಕೇವಲ ಇಂಥ ಕೆಟ್ಟ ಘಟನೆ ನಮ್ಮ ದೇಶದಾಗ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಒಬ್ಬ ಚೀಫ್ ಜಸ್ಟಿಸ್ ಮೇಲೆ ಅಂತಂದ್ರೆ ಇದು ಇಡೀ ಕೇವಲ ನ್ಯಾಯಾಂಗ ವ್ಯವಸ್ಥೆ ಅಲ್ಲ, ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ಇದು ಕಪ್ಪು ಚುಕ್ಕೆ. ಅದು ಸಾಮಾನ್ಯ ವ್ಯಕ್ತಿ ಕೆಡೋದ್ರೆ ಏನೇ ಅದು ಏನೋ ತಿಳಿದಿಲ್ಲ ಅಂತ. ಆದರೆ ಒಬ್ಬ ವ್ಯಕ್ತಿ 70 ವರ್ಷ ಅವ್ರು 45ರಿಂದ 50 ವರ್ಷ ಪ್ರಾಕ್ಟೀಸ್ ಮಾಡ್ಯಾರ ಅಂದ್ರೆ ಅವ್ರ ಮೈಂಡ್ ಸೆಟ್ ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕು. ನಾವೇನು ಸಾಮಾನ್ಯ ವ್ಯಕ್ತಿಗಳಾದ್ರಲ್ಲ ವಕೀಲರು, ನಾವು ಎಲ್ಲನೂ ಗೊತ್ತಿದ್ದವ್ರು ಅದೀವಿ. ಅವ್ರು ಏನು ಸರಿ ರೀ, ಅವ್ರು ತಪ್ಪು ಮಾಡಿದ್ರೆ ಸುಪ್ರೀಂ ಕೋರ್ಟ್ನವರು ಅವ್ರ ಮೇಲೆ ನೀವು ಬೇರೆ ಆ್ಯಕ್ಷನ್ ತೊಗೊಳಕ್ಕೆ ಬರ್ತಲ್ಲ. ನೀವು ಹೆಂಗಾದ್ರೆ ನೀವು ತಪ್ಪು ಮಾಡಿದ ಬಳಕ ನೀವು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೋತಾರೆ, ಅದರದ್ದೇ ಅಂತ ವ್ಯವಸ್ಥೆ ಐತಿಲ್ಲ ರೀ, ಪೊಲೀಸ್ ಇಲಾಖೆ ಐತಿ. ನೀವು ಚೀಫ್ ಜಸ್ಟಿಸ್ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ನೀವು ಬೇಕಾದ್ರೆ ಅವ್ರು ಮನವಿ ಕೊಡಬೇಕಾಯ್ತು.
ಅದು ಬಿಟ್ಟು ನೀವು ಚಪ್ಪಲಿ ಯಾಕೆ ಸುತ್ತೀರಿ? ಹಂಗಾದ್ರೆ ನಿಮ್ಮದು ಏನದಾವಲ್ಲ ನಿಮ್ಮ ಕೈಯಾಗಿ ತೊಗೋತೀರಂತ ಕಾನೂನು ಇದು ಅತ್ಯಂತ ಖಂಡನೀಯ. ತಮ್ಮ ಹೆಸರು ಹೇಳಿ. KM ಕೂಡಲ್ಗಿ, ವಕೀಲರು, ವಿಜಯಪುರ. ಕೋರ್ಟ್ಗೆ ಅಪಮಾನ ಮಾಡಿದಂಥ ವಕೀಲನಿಗೆ, ನ್ಯಾಯಾಧೀಶರಿಗೆ ಅಪಮಾನ ಮಾಡಿದಂಥ ವಕೀಲನಿಗೆ, ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದಂಥ ಕಿಶೋರ್ ವಕೀಲನಿಗೆ, ಕಿಶೋರ್ ವಕೀಲನಿಗೆ, ನ್ಯಾಯಾಂಗ ನಿಂದನೆ ಮಾಡಿದಂಥ ಕಿಶೋರ್ ವಕೀಲನಿಗೆ, ನ್ಯಾಯಾಂಗ ನಿಂದನೆ ಮಾಡಿದಂಥ ಕಿಶೋರ್ ವಕೀಲನಿಗೆ, CJI BR ಅವರಿಗೆ ಜಯವಾಗಲಿ. CJI जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।